ಇವತ್ತು ಉತ್ತರ ಹೇಳಿದ್ದೆ. ಅದನ್ನ ಉತ್ತರ ಮುಗಿದ ತಕ್ಷಣ ನಾನು ನೆಕ್ಸ್ಟ್ ಮುಂಜೆ ದೇವಸ್ಥಾನದ ಮಾಧ್ಯಮದಲ್ಲಿ ನೋಡಿರಲಿಲ್ಲ. ನಾನು ಬಂದಂತ ನೋಡಿದೆ. ಅದಕ್ಕೆ ವೇದಿಕೆ ಮುಖಾಂತರ ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ. ವಿಜೇಂದ್ರ, ನೀನು ಬಚ್ಚ, ನೀನು ಯೋಗ್ಯ ಇಲ್ಲ, ರಾಜ್ಯಾಧ್ಯಕ್ಷ ಆಗಲಿ ಯೋಗ್ಯ ಇಲ್ಲ. ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಡಿಯೂರಪ್ಪ ಬಗ್ಗೆ ಯಾವಾಗಲೂ ಎಚ್ಚರಿಕೆಯಿಂದ ಮಾತಾಡ್ತೀನಿ ನಾನು. ಯಡಿಯೂರಪ್ಪ ಬಗ್ಗೆ ಯಾವಾಗ ಅವರು ಅಗೌರವವಾಗಿ ಮಾತಾಡಿಲ್ಲ. ಯಡಿಯೂರಪ್ಪ ನಾಯಕರು ಅತಿಯಾದ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರೀತಿ ಇದೆ. ಅವ್ರ ಬಗ್ಗೆ ನಾನು ಕೆಟ್ಟ ಮಾತಾಡಲ್ಲ. ಅದನ್ನು ಸುಳ್ಳು ಹೇಳಿ ರಾಜ್ಯದ ಜನತೆ ತಪ್ಪು ಮಾಹಿತಿ ಕೊಟ್ಟು ಅದನ್ನು ಫೈದೆ ಮಾಡ್ಕೊಂಡಿದ್ದೀವಿ, ಸಾಧ್ಯ ಇಲ್ಲ. ಒಂದು ಮಾತು ಹೇಳಿದ್ರು ನಾವು, ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ ನಾನು ರಾಜ್ಯದಲ್ಲಿ ಎಲ್ಲೇ ನೀವು ತಿರುಗಾಡಬೇಕು ಕಷ್ಟ ಆಗ್ತದೆ. ನಾನು ಆಯ್ತಪ್ಪ ವಿಜೇಂದ್ರ, ನಾನು ಶಿಕಾರ್ಪುರಲ್ಲೇ ಬರ್ತೀನಿ, ಡೇಟ್ ನೀ ಫಿಕ್ಸ್ ಮಾಡಿ, ನೀ ಯಾವಾಗ ಬಾ ಅಂತ ಶಿಕಾರ್ಪುರ ಸ್ಟಾರ್ಟ್ ಮಾಡ್ತೀನಿ. ನಾ ಶಿಕಾರ್ಪುರದಾಗ ವಿಜೇಂದ್ರ ಮಣಿ ಮುಂದಿಂದ ನಾ ಪ್ರವಾಸ ಮಾಡಿದೆನು. ನೀನು ಅನ್ಯಾಯ ಹೇಳ್ತದ ನೋಡೋಣ. ನಾ ಅದಕ್ಕೆ ನೀನು ಸವಾಲು ಸ್ವೀಕಾರ ಮಾಡಿದ್ದೀನಿ. ಯಾವಾಗ ಹೇಳು, ನೀನೇ ಡೇಟ್ ಫಿಕ್ಸ್ ಮಾಡಿ. ನಾ ಶಿಕಾರ್ಪುರದಿಂದ ಪ್ರಾರಂಭ ಮಾಡಿದೆನು ನನ್ನ ಪ್ರವಾಸ. ಮತ್ತು ನಾ ಏನು ಪೊಲೀಸರು ತರೋದಿಲ್ಲ, ಗಣ್ಮ್ಯಾನ್ ತರೋದಿಲ್ಲ, ಯಾವ ಮಂದಿ ಒಬ್ಬ ಬರ್ತಾನೆ. ಎಲ್ಲಿ ನಿನ್ನ ಎಚ್ಚರಿಕೆ, ನಿನ್ನೆ ಬೇಕಾರೆ ಮೂಲೆ ಅಡ್ಡಾಡಕ್ಕೆ ಕೊಡೋದಂತ ಶಕ್ತಿ ನನ್ನ ಕಡೆ ಇದೆ. ನಿನಗೆ ಬೇಕಾರೆ ನೀನು ಎಲ್ಲಿ ಬೇಕಾದ್ರೆ ನಿನ್ನ ಎದುರಿಸುವಂಥ ಶಕ್ತಿ ದೇವ್ರನ್ನ ಕೊಟ್ಟ, ಆದ್ರೆ ಅದನ್ನು ಮಾಡೋದಿಲ್ಲ. ನಿನ್ನಂಥ ಕೀಳು ಮಟ್ಟದ ರಾಜಕಾರಣ ಅಲ್ಲ. ಇವಾಗ ರಾಜ್ಯ ಅಧ್ಯಕ್ಷತೆ ವೈಯಕ್ತಿಕ ವಿಜೇಂದ್ರನ ಕೆಟ್ಟಿರ್ಬೋದು, ಆದ್ರೆ ಪಕ್ಷ ಅಧ್ಯಕ್ಷ ನಿನ್ನ ಬಗ್ಗೆ ಗೌರವ ಇದೆ. ನನಗೆ ವಿಜೇಂದ್ರ ಬಗ್ಗೆ ನಂಗೆ ಗೌರವ ಇಲ್ಲ, ಪಕ್ಷ ಅಧ್ಯಕ್ಷ ಬಗ್ಗೆ ಗೌರವ ಇದೆ. ದಯವಿಟ್ಟು ಪಕ್ಷದ ಚೌಕಟ್ಟಿನಲ್ಲೇ ಇದ್ದೇನೆ. ಯಡಿಯೂರಪ್ಪ ಬಗ್ಗೆ ನಾನು ಕಳ್ಕೊಳ್ಳದೆ. ಯಡಿಯೂರಪ್ಪ ಇವತ್ತು ನಾನು ಮನವಿ ಮಾಡ್ಕೊತಾನೆ, ಯಡಿಯೂರಪ್ಪನವರೇ ಇವತ್ತು ನಮ್ಮ ನಾಯಕರು. ಆದರೆ ವಿಜೇಂದ್ರ ಪ್ರಯತ್ನ ಹಾಳಾಗತ್ರಿ. ವಿಜೇಂದ್ರ ಇನ್ನೂ ಕೆಳಮಟ್ಟ ಹೋಗ್ರಿ. ದಯವಿಟ್ಟು ನಿಮ್ಮ ವಿಫಲವಾದಂಥ ಅಧ್ಯಕ್ಷ ಬಿಟ್ಟು ಒಳ್ಳೆಯ ಅಧ್ಯಕ್ಷ ಮಾಡಲಿಕ್ಕೆ ಸಹಕಾರ ಕೊಡಿ. ಭಾರತೀಯ ಜನತಾ ಪಕ್ಷ ಮುಂದಿನ ದಿನದಲ್ಲಿ 130 ಸೀಟ್ ತರೋಣ, ಒಳ್ಳೆಯ ಮುಖ್ಯಮಂತ್ರಿ ಮಾಡಿ ನಾವು ರಾಜ್ಯದ ಅಭಿವೃದ್ಧಿಗೆ, ವಿಶೇಷವಾಗಿ ನೀರಾವರಿಗೆ, ವಿಶೇಷವಾಗಿ ಮಹಿಳೆಯರಿಗೆ, ವಿಶೇಷ ರೈತರಿಗೆ ಇನ್ನೂ ಅನೇಕ ಕಾರ್ಯಕ್ರಮ ಕೊಡೋಣ. ನಿಮ್ಮ ಮಾರ್ಗದರ್ಶನದಲ್ಲಿ ವಯಸ್ಸಾಗಿದೆ, ಇನ್ನೇ ನೀವು ಮುಖ್ಯಮಂತ್ರಿ ಆಗೋದು ಯಡಿಯೂರಪ್ಪನವರೇ. ನಿಮ್ಮ ಮಾರ್ಗದರ್ಶನ, ನಿಮ್ಮ ಸಲಹೆ ಸೂಚನೆಗೆ ಮಾತ್ರ ನಿಮ್ಮ ಮನೆಗೆ ಬರ್ತೀವಿ. ದಯವಿಟ್ಟು ನೀವು ಭಾಳ ವಯಸ್ಸಾಗಿದೆ, ನಿಮ್ಮ ಬಗ್ಗೆ ಗೌರವ ಇದೆ. ಪಕ್ಷ ಭಾಳ ಕೊಟ್ಟದ್ದು ನಿಮಗೆ. ನೀವು ಸೈಕಲ್ ಮಾಡಿ ಅಡ್ಡಾಡ್ಬೋದು, ನೀವು ಎಲ್ಲಿ ಅಡ್ಡಾಡ್ಬೋದು, ಅದ್ರ 1000 ಪಟ್ಟು ನೀವು ಅದ್ರ ಕಾಯ್ದೆ ಪಡ್ತೀರಿ ಪಕ್ಷದ. ಅದು ಪದೇ ಹೇಳಬೇಡ್ರಿ. ಪದೇ ನಾನು ಸೈಕಲ್ ಮಾಡಿ ಹೇಳಿದ್ದೀನಿ, ಸೈಕಲ್ ಮಾಡಿ ಅಡ್ಡಾಡಿದ್ದೀನಿ ಅಂತ ಹೇಳಿ ನಿಮ್ಗೆ ಅಪಮಾನ ಆಗ್ತದೆ. ವಾಜಪೇಯಿ ಅವರು, ಅಲಿಖಾದನ್ ಅವರು 2 ಸೀಟ್ ಇದ್ದಾಗ ಈ ದೇಶಕ್ಕೆ ಮೂಲೆ ಪಕ್ಷ ಕೆಟ್ಟಿದ್ದಾರೆ. ಅವ್ರು ಯಾವಾಗ ಹೇಳೋದಿಲ್ಲ. ಅದ್ವಾನಿಯವರು, ವಾಜಪೇಯಿ ಅವರು ವಾಜಪೇಯಿ ತಿರ್ಕೊಂಡು ಹೋದರು. ಮೋದಿಯವರು ತಮ್ಮ ಜೀವನದಲ್ಲಿ ಪತ್ನಿ ಸಂಬಂಧ ಎಲ್ಲ ಬಿಟ್ಟು ಪ್ರಚಾರಕ್ಕಾಗಿ ಹಿಮಾಲಯದ ಕೂತರು, ಪಕ್ಷ ಸಂಘಟನೆ ಮಾಡಿ ಎಷ್ಟೋ ಲಕ್ಷಾಂತರ BJP ಕಾರ್ಯಕರ್ತರು, RSS ಕಾರ್ಯಕರ್ತರು ಇವತ್ತೇ ತ್ಯಾಗ ಮಾಡಿ ಅವ್ರು ಇನ್ನೂ ಒಂದು ಸೈಕಲ್ ತೊಗೋ ಸಿಗ್ತಿಲ್ಲ. ನೀವೇನೇನು ತೊಗೊಂಡ್ರಿ ಯಡಿಯೂರಪ್ಪನವ್ರೆ, ನೀವೇನೇನು ತೊಗೊಂಡ್ರಿ ಅದನ್ನು ನೋಡಿ ದಯವಿಟ್ಟು ಪದೇ ನಾನು ಸೈಕಲ್ ಮಾಡಿದೆ, ಹೋರಾಟ ಮಾಡಿ ಹೇಳಬೇಡಿ. ನಿಮ್ಮ ಬಗ್ಗೆ ಗೌರವ ಇದೆ. ನೀವು ಯಾವಾಗಲೂ ಕೊನೆಯವರೆಗೆ ನಮ್ಮ ನಾಯಕರು, ನಿಮ್ಮ ಬಗ್ಗೆ ಗೌರವ ಇದೆ, ನಮಗೆ ಬಲ ಇದೆ. ನೀವು ಮತ್ತೊಂದು ಮಾತಾಡಿದ ವಿಜೇಂದ್ರ ಅವರು ಈಗ ಬಂದಾರಂದ್ರು, ತಮ್ಮ ನಾನು ಯಾಕೆ ಬಂದಿನಪ್ಪ, ನಾನು ನಿಮ್ಮ ಅಪ್ಪನ CM ಮಾಡಕ್ಕೆ ಬಂದಿದ್ದೆ. ನಾನು ನಿಮ್ಮ ಅಪ್ಪನ CM ಮಾಡಕ್ಕೆ ಬಂದಿದ್ದೆ. ಇವತ್ತು ಆ ಹರಾಮಿ ದುಡ್ಡು ತಗೊಂಡು ಎಲ್ಲ ಖರೀದಿ ಮಾಡಿರ್ತಾರ. ನನ್ನ ತ್ಯಾಗದಿಂದ ಬಂದ ದುಡ್ಡು ಮಾರಾಯ ವಿಜೇಂದ್ರ, ನನ್ನ ತ್ಯಾಗದಿಂದ ಬಂದ ದುಡ್ಡು ಅದು. ನಿನ್ನೆ ಬೇಕಾರೆ ಎಲ್ಲೂ ರಾಜ್ಯದ ಮೂಲೆ ಅಡ್ಡಾಡಿದ ಕಟ್ ಮಾಡೋ ಶಕ್ತಿ ಇದೆ. ಅವ್ರ ಪಕ್ಷಕ್ಕೆ ವೇದಿಕೆಯಲ್ಲಿ ಪಕ್ಷಕ್ಕೆ ಅಪಮಾನ ಮಾಡೋದಿಲ್ಲ. ನಿನ್ನಂತ ಸಣ್ಣ ಹುಡುಗ ಅಲ್ಲ, ನಾನು ಒಬ್ಬ ನಿಷ್ಠಾವಂತ BJP ಶಾಸಕ. ನಾನು ಭಾರಿ ಸೀನಿಯರ್ ಶಾಸಕ ಇರ್ತಾರೆ. ನಾನು ಅಶೋಕ BJPಲಿ ಇಬ್ಬರು ಸೀನಿಯರ್. ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಅಶೋಕ್ ನಾನೇ ಇಬ್ಬರು ಸೀನಿಯರ್. ಆದರೆ ನಮ್ಮಲ್ಲಿ ಇವಾಗ ಒಬ್ಬ ಬಹುಶಃ ಲಿಂಗಾಯತ ನಾಯಕನಾಗಿ ಇವತ್ತು 14 ಅವರು ತಯಾರು ಮಾಡಿದ್ರು ನಾವು. ಯಾಕಂದರೆ ವಿಜೇಂದ್ರ ಲೈಕ್ ಆಗಲ್ಲ. ಅಕ್ಕ ವಿಜೇಂದ್ರ ಅಧ್ಯಕ್ಷ ಆದ ತಕ್ಷಣ ಅವ್ನು ಲಿಂಗಾಯತ ನಾಯಕ ನಾವು ಸ್ವೀಕಾರ ಮಾಡ್ತಿತ್ತು. ಇವಾಗ ಒಬ್ಬ ಬಹುಸಂಖ್ಯಾತ ಯತ್ನಾಳವರು ನಾವು ನಾಯಕರನ್ನಾಗಿ ಆರಿಸಿದ್ದೇವೆ. ಅವ್ರಿಗೆ ಆಶೀರ್ವಾದ ಮಾಡಿ ಯಡಿಯೂರಪ್ಪನವರೇ ಸಹಕಾರ ಕೊಡಿ. ಅವ್ರನ್ನ ನಾ ದೊಡ್ಡ ನಾಯಕ, ಮುಂದಿನ ದಿನ ಒಳ್ಳೇದಾಗ್ತದೆ. ಯತ್ನಾಳವ್ರನ್ನ ನಾ ಆಗ್ಬೋದು, ರಮೇಶ್ ಜಾರಕಿಹೊಳಿ ಆಗ್ಬೋದು. ನಾನು ಬೇಡ, ಒಬ್ಬ ಬಹುಸಂಖ್ಯಾತ ಯತ್ನಾಳ ಇರುತ್ತೆ, ಅವ್ರನ್ನ ಒಪ್ಕೊಂಡು ನಾವು ಅವನ ಪರವಾಗಿ ಹೋರಾಟ ಮಾಡೋದು ನಾವು. ಅದಕ್ಕೆ ದಯವಿಟ್ಟು ನೀವು ಸುಳ್ಳು ಪಚ್ಚ ಮಾಡಿ ಲಿಂಗಾಯತರ ಬಗ್ಗೆ ಅಪಪ್ರಚಾರ ಮಾಡಿಬಿಡಿ. ಲಿಂಗಾಯತ ನಾಯಕ ನಮ್ಮಲ್ಲಿ ಬಹಳಷ್ಟು ಅದಾರ. ಯತ್ನಾಳ್ ಅದಾರ, ಸಿದ್ದೇಶ್ ಅದಾರ, ಇನ್ನೂ ಅನೇಕ ನಾಯಕರು ಅದಾರ.
ಎಲ್ಲ ಭಾಳ ಮಂದಿ ಅದಾರ. ಎಲ್ಲ ಮುಂದೆ ಬಸವ ಬೊಮ್ಮಾಯಿ ಅದಾರ. ಎಲ್ಲ ಇನ್ನೂ ಅನೇಕ ನಾಯಕರು ಎಲ್ಲ ಕುಡ್ಕೊಂಡು ನಾವು ಪಕ್ಷ ಕಟ್ತೇವೆ. ನಿಮ್ಮ ಆಶೀರ್ವಾದ ಇರಲಿ. ನೀವೇನು ನಮ್ಮ ನಾಯಕರಾದ್ರೆ ಯಡಿಯೂರಪ್ಪನವರೇ, ನೀವು ನಮ್ಮ ಸದಾ ನಮ್ಮೆಲ್ಲ ಆಶೀರ್ವಾದ ಇರಲಿ. ಮತ್ತೊಂದು ಬಾರಿ ಪದೇ ಈ ವೇದಿಕೆ ಸೂಕ್ತ ಅಲ್ಲ, ಇನ್ನೂ ಭಾಳಷ್ಟು ವಿಷಯ ಇದಾವೆ. ಅದಕ್ಕೆ ನಾ ಈ ಒಂದೇ ವಿಷಯ ಈ ಪಕ್ಷದ ವೇದಿಕೆ ಇರೋದ್ರಿಂದ ಸರ್ಕಾರ ಅಲ್ಲೇ ಮುಗಿತದು. ಇದು ಪಕ್ಷ ವೇದಿಕೆ ಇಲ್ಲಿ ಅದಕ್ಕೆ ನಾ ದಯವಿಟ್ಟು ವಿಜೇಂದ್ರ ಮತ್ತೊಮ್ಮಲ್ಲ, ನೀನು ಸಣ್ಣ ಹುಡುಗ, ನಿನಗೆ ನೀಗುವುದಿಲ್ಲ. ಪಕ್ಷದ ಅಧ್ಯಕ್ಷ ಮಾಡಕ್ಕೆ ಒಳ್ಳೆಯದು ನಮ್ಮ ಸಹಕಾರ ಮಾಡಿ ಅಷ್ಟು ಮೀರಿ ಹೈಕ್ ಮಾಡಿ ಏನು ನಿರ್ಣಯ ನಾವು ಬದ್ದದು. ಕೊನೆಗೆ ನಾವು ಪಕ್ಷ ನಿರ್ಣಯ ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅವ್ರು ಏನು ನಿರ್ಣಯ ಅದಕ್ಕೆ ನಾವು ಬದ್ದಿದ್ದೇವೆ. ಆದರೆ ನಾನು ಪಕ್ಷದ ರಾಜ್ಯಾಧ್ಯಕ್ಷ ಯಾರು ಮಾಡ್ತಾರೆ ಒಪ್ಪಿಗೆ ಇದೆ. ಅದಕ್ಕೆ ಕೊನೆಯವರೆಗೆ ವಿಜೇಂದ್ರ ನಾನು ಒಪ್ಪಿಗಿಲ್ಲ. ನಾನು ವಿಜೇಂದ್ರ ಅವರ ವಿಫಲ ಅಧ್ಯಕ್ಷ ಮತ್ತು ಒಂದು ಅಜ್ಞಾನಿ ಸಣ್ಣ ಹುಡುಗ, ಏನು ಬೇಜವಾಬ್ದಾರಿ, ಏನು ಮಾತಾಡುವಂಥ ಅರ್ಥ ಇಲ್ಲದೆ ಇವತ್ತು ನಾನು ಒಂದು ಗುಂಡಾಗಿರಿ ಪರ್ವತದಲ್ಲಿ ಮಾತಾಡುವಂಥ ವ್ಯಕ್ತಿಗೆ ನಂದು ಯಾವ ಸಹಕಾರ ಇಲ್ಲ. ಮತ್ತು ಕೆಲವೊಂದು ಆ ಮಂದಿ ಇವತ್ತು ನನ್ನ ಪರಿಸ್ಥಿತಿ ಆಯ್ತಲ್ಲ, ಮಹಾಭಾರತದಲ್ಲಿ ಯುದ್ಧಕ್ಕೆ ನಿಲ್ತಾನೆ ಅರ್ಜುನ, ಮುಂದೆ ಯಾರು ನಿಲ್ಸಲ್ಲ, ಡ್ಯಾಶ್ ಮಂದಿ ನಿಲ್ಸ್ಯಾರ. ಯುದ್ಧ ಮಾಡಕ್ಕೆ ಬರುವತ್ತು ನಮಗೆ. ಯುದ್ಧ ಮಾಡಕ್ಕೆ ನಮ್ಮ ವಿರುದ್ಧ ಶಕ್ತಿ ಇರಬೇಕಲ್ಲ, ನೋಡೋರು ನೋಡೋಕೆ ಚಂದ ಕಾಣಬೇಕಲ್ಲ ಅಂತ ತನ್ನ ವಿಜಯ ನಿಲ್ಸ್ಯಾರ ನಮ್ಮ ಮುಂದೆ. ನಮ್ಮ ಪರಿಸ್ಥಿತಿ ಏನಾಗಿದೆ, ಯುದ್ಧ ಮಾಡೋಕ್ಕಾಗುತ್ತೋ ಬಿಡೋಕ್ಕಾಗುತ್ತೋ ಅನ್ನೋದು. ಯುದ್ಧ ಭೂಮಿ ಅಂತ ನಮ್ಮ ವಿರುದ್ಧ ನಮ್ಗೆ ಸ್ಟ್ರಾಂಗ್ ಇರಬೇಕು. ನಮ್ಮ ಮುಂದೆ ನಿಲ್ಸಿದ್ರೆ ಆ ಶಬ್ದ ಅನ್ನಕ್ಕೆ ಬರೋದಿಲ್ಲ ವೇದಿಕೆಯಲ್ಲಿ, ಡ್ಯಾಶ್ ಅಂತ ಮಂದಿ ನಿಲ್ಸಿ ನಮ್ಮ ಪರಿಸ್ಥಿತಿ ನಾವು ಯುದ್ಧ ಶಸ್ತ್ರ ಇಡಬೇಕು, ಬಾಂಡ್ ಬಿಡಬೇಕು ಅನ್ನೋದು ಒಂದು ಕನ್ಫ್ಯೂಷನಲ್ಲಿ ಇದ್ದೇವೆ. ಅದು ದಯವಿಟ್ಟು ನಾವು ಎಲ್ಲರೂ ಭಾರತೀಯ ಜನತಾ ಪಕ್ಷ ಕೊನೆಗೆ ವಿರೋಧ ಪಕ್ಷದ ಒಂದೇ ಆಯ್ತು. ನಾವು ನಮ್ಮ ಜಗಳ ಸೀಮಿತ, ಪಕ್ಷದ ಸಂಘಟನೆ ಇಲೆಕ್ಷನ್ ಬಂದಾಗ ಎಲ್ಲರೂ ಒಂದೇ ಆಗ್ತೀವಿ. ಎಲ್ಲರೂ ಒಂದಾಗಿ ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ. ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ನಾಳೆ ಬರುವಂಥ ಯಾವುದೇ ಚುನಾವಣೆ ಇರ್ಬೋದು, ಅದು ಎಲ್ಲರೂ ನಮ್ಮ ವಿನಾಯಕ ಬದಿಗೊತ್ತಿ ನಾವು ಪಕ್ಷ ಸಂಘಟನೆ ಮಾಡ್ತೀವಿ. ಮತ್ತು ಇಂಥ ಒಂದು ಗೋಕಾಕ್ ಮತ ಕೇಳಿರ್ಬೋದು, ಇಂಥ ಜನ ನಮ್ಗೆ ಸಿಕ್ಕೋದಕ್ಕೆ ನಾನು ಭಾಳ ದೈವ. ನನ್ನ ಯಾಕೆ ಗಟ್ಟಿಯಾಗಿ ಮಾತಾಡ್ತೀನಿ, ಸದಾ ತಮ್ಮ ಪ್ರೀತಿ ನನ್ನ ಮೇಲೆ ಇದೆ. ನಾ ಎಟ್ಟ ಕ್ಷೇತ್ರ ಬರಲಿ ಬಿಡಲಿ, ನನ್ನ ಬಗ್ಗೆ ಕಳಕಳಿಯಿಂದ ನೀವು ಸದಾ ನನ್ನ ಜೊತೆ ಇರ್ತೀರಿ ಅಂತ ಧೈರ್ಯ ರಾಜ ತುಂಬ ಆಟಾಡ್ತೀರಿ. ನಾ ಈ ಬಹುಶಃ ಈಗ 2 ವರ್ಷ ನಾನು ಭಾಳ ಕಡಿಮೆ ಬಂದೆ ನಮ್ಮ ಕ್ಷೇತ್ರಕ್ಕೆ. ಅದಕ್ಕೆ ನಾನು ಈ ಸಣ್ಣ ಕಾರ್ಯಕ್ರಮಕ್ಕೆ ನಾ ಹೇಳಿದೆ, ನಮ್ಮ ದೇವ್ರಿಗೆ ಮತ್ತು ನಮ್ಮ ಅಮ್ಮಗ ಬಿಂಬುಡು ಹೇಳಿದ್ದೆ. ನಾನು ಕ್ಷೇತ್ರ ಜನ ಬಳಸೋದು ನಮ್ಗೆ ಭೇಟಿಯಾಗಿಲ್ಲ, ಅದೊಂದು ಒಂದು ಫಂಕ್ಷನ್ ನೆಪ ಮಾಡಿ ಒಂದು ಊಟ ಹಾಕಿಸ್ಪ ಮಂದಿಗೆ, ಒಂದು 4 ಮಾತಾಡೋಕ್ಕೆ ನನಗೂ ಚಾನ್ಸ್ ಸಿಗ್ತೈತ ಈ ಫಂಕ್ಷನ್ ಮಾಡಿದೆ. ನಾನು ಈ ಫಂಕ್ಷನ್ ಮಾಡೋದು ಗೊತ್ತಿರಕ್ಕಿಲ್ಲ. ನಾನು ನಿಮ್ಮೆಲ್ಲ ಭಾಳಷ್ಟು ನಿಮ್ಗೆ ನೋಡಿರಕ್ಕಿಲ್ಲ. ನೀವು ಅಂತಿರ್ಬೇಕಪ್ಪ, ಸಾವುಕಾರ ಗಪ್ಪಾಗಿಬಿಟ್ರೆ ಅಂದಿರ್ಬೇಕು. ನಾವು ಅನಿವಾರ್ಯದ ರಾಜ್ಯದ ಒಂದು ಒಳ್ಳೆಯದಿತ್ತು. ನಿಮ್ಮ ಆಶೀರ್ವಾದದಿಂದ ಪಕ್ಷ ಸಂಘಟನೆ 2028ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ತಂದು ರಾಜ್ಯದ ಮೂಲೆ ಮೂಲೆ ನೀರಾವರಿ ಮಾಡಬೇಕು, ರಾಜ್ಯ ಮೂಲೆ ಮೇಲೆ ಆರೋಗ್ಯ ಇಲಾಖೆ ಆರೋಗ್ಯ ಆಸ್ಪತ್ರೆ ಮಾಡಬೇಕು, ರಾಜ್ಯ ಮೂಲೆ ಮೇಲೆ ಒಂದು ಸಾಲ ಕಟ್ಟಬೇಕು ಅಂತ ಒಂದು ಉದ್ದೇಶ ಸಂಕಲ್ಪ ಮಾಡ್ಕೊಂಡು ಪಕ್ಷ ಸಂಘಟನೆ ಮಾಡ್ತೇವೆ. ಅವೆಲ್ಲ ಆಶೀರ್ವಾದ ಮಾಡ್ಕೋದ ಗಟ್ಟಿಯಾಗಿ ಏನೇ ಸುಳ್ಳು ಪ್ರಚಾರಕ್ಕೆ ಕಿವಿಗೊಡದೆ ಜಾತಿ ವಿಷಯ